ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಒಂದು ಪೋರ್ಟಲ್ ಒಂದು ಅಪ್ಡೇಟ್ನ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಏನಪ್ಪ ಈ ಒಂದು ಅಪ್ಡೇಟ್ ಅಂದರೆ 10 ಸೆಕೆಂಡ್ಸ್ ಅಡ್ವಾಂಟೇಜ್. ಸೊ ಈ ಒಂದು ಅಡ್ವಾಂಟೇಜ್ ಅನ್ನೋದು ಏನಪ್ಪ ಅಂದರೆ ಕೆಲವರಿಗೆ ಗೊತ್ತಿರಲ್ಲ, ಸೊ ಕೆಲವರಿಗೆ ಗೊತ್ತಿರ್ತದೆ. ಸೊ ಗೊತ್ತಿಲ್ಲದಿರೋರಿಗೆ ಏನಪ್ಪ ಅಂದರೆ ಒಂದು ಚಿಕ್ಕದಾಗಿ ಕೇಳೋದಾದರೆ ಈ 10 ಸೆಕೆಂಡ್ ಅಡ್ವಾಂಟೇಜ್ ಅನ್ನೋದು ಬಂದುಬಿಟ್ಟು ಫಸ್ಟ್ ಏನು ಮಾಡ್ತಿದ್ದ ಅಂದರೆ ಒಂದು ಕಿಟ್ ಕೊಡ್ತಿದ್ದ. ಏನಂದರೆ ಒಂದು ಟಿ ಶರ್ಟು, ಒಂದು ಹೆಲ್ಮೆಟು, ಒಂದು ಬ್ಯಾಗ್ ಕೊಡ್ತಿದ್ದ. ಇದನ್ನೇನಾದರೂ ನೀವು 1500 ರೂಪೀಸ್ ಏನೋ ಆಗ್ತಾಯಿತ್ತು, ಅಷ್ಟು ಕೊಟ್ಟು 1700 ಸಮಥಿಂಗ್ ಆಗ್ತಾಯಿತ್ತು. ಅದನ್ನು ನೀವು ಕೊಟ್ಟು ತೊಗೊಂಡ್ರೆ ನಿಮಗೆ 10 ಸೆಕೆಂಡ್ಸ್ ಅಡ್ವಾಂಟೇಜ್ ಬರುತ್ತೆ. ಇದು ಹೆಂಗೆ ವರ್ಕ್ ಆಗ್ತಿತ್ತು ಅಂದರೆ, ಈ ವಾರ ಎಲ್ಲ ನೀವು ಡ್ಯೂಟಿ ಮಾಡಬೇಕು, ಒಂದು ವಾರ ಕಂಪಲ್ಸರಿ ಡ್ಯೂಟಿ ಮಾಡಬೇಕು. ಒಂದು ವಾರದಲ್ಲಿ ಪ್ರತಿದಿನ ನೀವು ಅವನು ಫೋಟೋ ಕೇಳಿದಾಗೆಲ್ಲ ಟಿ ಶರ್ಟು, ಹೆಲ್ಮೆಟು, ಬ್ಯಾಗು ಫೋಟೋ ಕಂಪಲ್ಸರಿ ಕೊಟ್ಟರೆ ನಿಮಗೆ ನೆಕ್ಸ್ಟ್ ವೀಕ್ಗೆ ಏನಾಗ್ತಿತ್ತು ಅಂದರೆ 10 ಸೆಕೆಂಡ್ಸ್ ಅಡ್ವಾಂಟೇಜ್ ಬರ್ತಿತ್ತು. ಹೆಂಗಪ್ಪ ಅಂದರೆ, ಒಂದು ಆರ್ಡ್ರ್ ಬಂದಾಗ ನೀವು ಫಸ್ಟೇ ಎತ್ಕೊಬೋದಿತ್ತು. ನೀವು ಬೇಡ ಅಂತ ಬಿಟ್ಟಾಗ ಬೇರೆಯವ್ರಿಗೆ ಆರ್ಡ್ರ್ ಹೋಗ್ತಿತ್ತು. ಸೊ ಅವ್ರಿಗೆ ಬೇರೆ ಅಂದರೆ ಲೈಕ್ ಬೇರೆಯವರು ಏನಕ್ಕೆ ಕಿಟ್ ತಗೊಂಡಿರೋ ಇರ್ತಾರೆ, ಅವ್ರಿಗೆ ಏನಪ್ಪ ಅಂದರೆ ಈ 10 ಸೆಕೆಂಡ್ಸ್ ಆದಮೇಲೆ ಅವ್ರಿಗೆ ಆರ್ಡ್ರನ್ನ ರಿಸೀವ್ ಮಾಡೋ ಒಂದು ಪಾಸಿಬಿಲಿಟಿ ಇತ್ತು. ಸೊ ಇವಾಗ ಇದು ಹೊಸ ರೂಲ್ ಏನಪ್ಪ ಮಾಡಿದ್ದಾನೆ ಅಂದರೆ, ಸೊ ಹೊಸ ರೂಲು ಈಗ ಇದಕ್ಕೆ ಹೊಸದಾಗಿ ಒಂದು ಇದು ಮಾಡಿದ್ದಾನೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸೋದಂತಲೇ ಈ ವಿಡಿಯೋ. ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತಾ ಇಲ್ಲ ಅಂತ ನನಗೂ ಗೊತ್ತಿಲ್ಲ, ಬಟ್ ಇವಾಗ ನನಗೆ ಗ್ರೂಪಲ್ಲಿ ಬಂತು ನೋಟಿಫಿಕೇಷನು. ಸೊ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈಗ ನೀವು ಪೋರ್ಟಲ್ ಕಿಟ್ನೊಂದಿಗೆ 10 ಸೆಕೆಂಡ್ಗಳ ಪ್ರಯೋಜನವನ್ನು ಪಡೆಯುವುದಿಲ್ಲ. ಸೊ ಇದು ಇದು ಹೇಳಿರೋದವನು. ಅದಾದಮೇಲೆ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅಂದರೆ ಈಗ ನೀವು ಈ ಒಂದು 10 ಸೆಕೆಂಡ್ಸ್ನ ಅಡ್ವಾಂಟೇಜ್ನ ಈಗ ಪ್ರತಿಯೊಬ್ಬರು ಪಡ್ಕೊಬಹುದು. ಮೊದಲು ಹೆಂಗಿತ್ತಂದರೆ, ಯಾರೆಲ್ಲ ತಗೊಂಡಿದ್ದಾರೆ ಟಿ ಶರ್ಟು, ಬ್ಯಾಗು, ಹೆಲ್ಮೆಟು ತಗೊಂಡಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಅಡ್ವಾಂಟೇಜ್ ಇತ್ತು. ಈಗ ಇದನ್ನು ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಪ್ರಾಬ್ಲಮ್ ಏನಿಲ್ಲಪ್ಪ, ನನ್ನ ಪ್ರಕಾರ ಹೇಳೋದಾದರೆ ಆಲ್ಮೋಸ್ಟ್ ಒಂದೇ ಒಂದು 200-300 ರೂಪೀಸ್, ಆಲ್ಮೋಸ್ಟ್ 200 ರೂಪೀಸ್ 300 ರೂಪೀಸ್ ನಮಗಿನ್ನ ಜಾಸ್ತಿ ಅಂದರೆ ಟಿ ಶರ್ಟ್ ಇರೋರು ಅವರು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾಯಿದ್ರು ನನ್ನ ಪ್ರಕಾರ. ಸೊ ಈಗ ಇದು ಹೊಸ ಅಪ್ಡೇಟ್ ಬಂದಿರೋದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ 3 ರೂಲ್ಸ್ ಇದೆ. ಅಂದರೆ ಇದನ್ನು ನೀವು 3 ಕಂಪಲ್ಸರಿ ಫಾಲೋ ಮಾಡಿದ್ರೆ ಮಾತ್ರನೇ ನಿಮಗೆ ಸಿಗೋದು, ಇಲ್ಲಾಂದರೆ ಸಿಗೋಲ್ಲ. ಏನಪ್ಪ ಇದು ಅಂದರೆ, ಫಸ್ಟ್ನೇ ಪಾಯಿಂಟು ಪೂರ್ಣಗೊಳಿಸುವಿಕೆ ಸ್ಕೋರ್ 80ಕ್ಕಿಂತ ಹೆಚ್ಚಿರಬೇಕು. ಅಂದರೆ ಈಗ ಇವರ ಪರ್ಫಾರ್ಮೆನ್ಸ್ ಇರ್ತದೆ, ಆರ್ಡ್ರ್ ಪರ್ಫಾರ್ಮೆನ್ಸ್ ಅಂದರೆ ನೀವು ಎಷ್ಟು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀರಾ ಅದು ಇಷ್ಟು ಪರ್ಸೆಂಟೇಜ್, 0ಇಂದ 100% ಇರ್ತದೆ. ನಂದು 67% ಇದೆ. ನಿಮ್ದು ಎಷ್ಟಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು 80ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ಆಲ್ಮೋಸ್ಟ್ ನೀವು ಬರೋ ಆರ್ಡ್ರ್ಗಳನ್ನೆಲ್ಲ ಎತ್ಕೊಂಡು ಡೆಲಿವರಿ ಮಾಡಬೇಕು. ಯಾವುದೂ ಜಾಸ್ತಿ ಬಿಡಬಾರ್ದು, ಆರ್ಡ್ರನ್ನ ಮಿಸ್ ಮಾಡಬಾರ್ದು. ಸೊ ನೆಕ್ಸ್ಟು 6ಇಂದ 7 ಗಂಟೆಗಳ ದೈನಂದಿನ ಲಾಗಿನ್ ಬೆಳಗ್ಗೆ 9ರಿಂದ ರಾತ್ರಿ 9ವರೆಗೆ. ಅಂದರೆ ಮಾರ್ನಿಂಗ್ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಿನಿಮಮ್ 6ರಿಂದ 7 ಅವರ್ ಖಂಡಿತ ಲಾಗಿನ್ ಅವರ್ಸು ಇರಲೇಬೇಕು ಪ್ರತಿದಿನ. ಸೊ 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನಂದರೆ, ಉತ್ತಮವಾಗಿ ಕಾರ್ಯನಿರ್ವಹಿಸಿ ಮತ್ತು ಒಂದು ವಾರದವರೆಗೆ 10 ಸೆಕೆಂಡ್ಗಳು ಪ್ರಯೋಜನವನ್ನು ಪಡೆಯಿರಿ. ಸೊ ಈ 2 ನೀವು ಫಾಲೋ ಮಾಡಿದ್ದೀರಂದರೆ, ಅಂದರೆ ಆಲ್ಮೋಸ್ಟ್ ಬರೋ ಆರ್ಡ್ರ್ಗಳನ್ನೆಲ್ಲ ಎತ್ಕೊಂಡು ಡೆಲಿವರಿ ಮಾಡಬೇಕು. ಅದಾದಮೇಲೆ ಪ್ರತಿದಿನ 6ರಿಂದ 7 ಗಂಟೆ ಅಂದರೆ 6 ಅವರ್ ಇಲ್ಲ 7 ಅವರ್ನ ನೀವೇನಾದರೂ ಲಾಗಿನ್ ಇದ್ದರೆ ನಿಮಗೆ ನೆಕ್ಸ್ಟ್ ವೀಕ್ಗೆ ಈ ಒಂದು 10 ಸೆಕೆಂಡ್ಸ್ ಅಡ್ವಾಂಟೇಜು ನೀವು ಈಗ ಪಡ್ಕೊಬಹುದು. ಸೊ ಈಗ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಟೈಮ್ ಕೊಟ್ಟವನೇ ಅವನು. ಸ್ಟಾರ್ಟಿಂಗ್ 3rd ಜೂನ್ ಫ್ರಮ್ ಬೆಂಗಳೂರು ಪಾರ್ಟ್ನರ್ಸ್. ಅಂದರೆ ಇದು ಬೆಂಗಳೂರು ಪಾರ್ಟ್ನರ್ಸ್ ಮಾತ್ರ ಬಿಟ್ಟಿದ್ದಾನಂತೆ. 3rd ಕೆಳಗಡೆ ನಿಮ್ಗೆ ಕೊಟ್ಟಿರ್ತಾನೆ, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸ್ಟಾರ್ಟಿಂಗ್ 3rd ಜೂನ್ ಫಾರ್ ಬೆಂಗಳೂರು ಪಾರ್ಟ್ನರ್ಸ್ಗೆ ಅಂತ ಕೊಟ್ಟಿದ್ದಾನೆ. ಇದು ಪೋರ್ಟಲ್ ಕಡೆಯಿಂದ ಒಂದು ನೋಟಿಫಿಕೇಷನ್ನು ನನಗೆ ನಿನ್ನೆ ರಿಸೀವ್ ಆಗಿರೋದು. ಸೊ ಇದ್ರ ಬಗ್ಗೆ ಈಗ ನಿಮ್ಗೆ ಹೇಳಿದ್ದೀನಲ್ಲ, ಇದು ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಆರ್ಡ್ರನ್ನ ಲಾಂಗ್ ಆರ್ಡ್ರ್ ಬೇಕು ಅಂತ ಇರ್ತೀರ. ಸೊ ಆ ಟೈಮಲ್ಲಿ ಬೇಕು ಅಂದಾಗ ಈ ಕಿಟ್ಟಿರೋರಿಗೆ ಅದು ಪಾಸಿಬಿಲಿಟಿ ಜಾಸ್ತಿ ಇರ್ತದೆ ಆ ಆರ್ಡ್ರ್ ಎತ್ಕೊಳ್ಳೋದಕ್ಕೆ. ಸೊ ಕಿಟ್ ಇಲ್ದಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಎಲ್ಲರಿಗೂ ಈಕ್ವಲ್ ಅಂತ ಅಂತಿದ್ದೇನೆ, ಬಟ್ ನೋಡಬೇಕು ಇದು ವರ್ಕ್ ಆಗುತ್ತೆ ಇಲ್ಲ ಅಂತ. ಬಟ್ ನನ್ನ ಉದ್ದೇಶ ಏನಪ್ಪ ಅಂದರೆ, ನನ್ನ ಪ್ರಕಾರ ಆಲ್ಮೋಸ್ಟ್ ಅರ್ನಿಂಗ್ಸ್ ಆಗುತ್ತೆ. ಒಂದು 100, 200, 300 ಮ್ಯಾಕ್ಸ್ 300 ರೂಪೀಸ್ ಡಿಫ್ರೆನ್ಸ್ ಅವ್ರಿಗೂ ನಮಗೂ ಆಗ್ಬೋದು ಅಷ್ಟೇ. ಸೊ ಅದು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ಸೊ ಇದನ್ನು ತಗೊಳ್ಳೋದು ಬೆಟರೇ. ಅಂದರೆ ಈ ರೀತಿ ಟ್ರೈ ಮಾಡಿ ಯಾರಾದರೂ, ಅಂದರೆ ಎಲ್ಲರೂ ಟ್ರೈ ಮಾಡಿ. ಎಲ್ಲರಿಗೂ 10 ಸೆಕೆಂಡ್ಸ್ ಅಡ್ವಾಂಟೇಜ್ ಬಿದ್ದರೆ ಇನ್ನು ಎಲ್ಲರಿಗೂ ಇದ್ದಿದ್ದು ಆರ್ಡ್ರ್ಗಳು ಇಲ್ದಿರ ಆಗ್ಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನೋಡಬೇಕು ಇದು ಹೆಂಗೆ ಏನು ಅಂತ. ಬಟ್ ಇದು ಪ್ಲಸ್ಸು ಇದೆ, ಮೈನಸ್ಸು ಇದೆ. ಏನಪ್ಪ ಅಂದರೆ, ಇದರಲ್ಲಿ ಪ್ಲಸ್ ಏನಪ್ಪ ಅಂದರೆ, ನಿಮಗೆ ಅದೇ ಲಾಂಗ್ ಆರ್ಡರ್ಸ್ ಬೇಕಾದಾಗ ಸಿಗುತ್ತೆ. ಮೈನಸ್ ಅಂದರೆ ಎಲ್ಲ ಆರ್ಡ್ರ್ ಎತ್ಕೊಂಡು ಮಾಡ್ತಾ ಇದ್ದರೆ ನಮಗೆ ಅರ್ನಿಂಗ್ಸ್ ಅಲ್ಲ. ಈ ಲೋಕಲ್ ಆರ್ಡ್ರ್ಗಳು ಒಂದೊಂದ್ಸರಿ ಪಿಕಪ್ಗೆ ಎಷ್ಟು ಪಿಕಪ್ ಎಳಿತಾ ಇದ್ದಾನೆ ಅಂದರೆ ನಿಮಗೆ ಗೊತ್ತು. 4-5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಪಿಕಪ್ ಎಳಿತಾ ಇದ್ದಾನೆ. ಅದನ್ನೆಲ್ಲ ಪಿಕಪ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ಹೋಗಬೇಕು ಅಂದರೆ ಆಗಲ್ಲ.
ಸೊ ನೋಡಬೇಕು ಈ ಒಂದು ಅಪ್ಡೇಟು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಎಷ್ಟು ಜನಕ್ಕೆ ಏನು ಅಂತ. ಸೊ ಈ ಒಂದು ಅಪ್ಡೇಟು ನಿಮ್ಮ ಪ್ರಕಾರ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ನಿಮ್ಗೆ ಯೂಸ್ ಆಗುತ್ತೆ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ನ್ಯೂಟ್ರಲ್ಲು 50-50 ಅಂತ ನಾನು ಅನ್ಕೊತೀನಿ. ಇದ್ರ ಪ್ರಕಾರ ನನ್ನ ಒಂದು ಉದ್ದೇಶ. ನಿಮ್ಮ ಪ್ರಕಾರ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ಯಾರೆಲ್ಲ ಪೋರ್ಟರ್ ರೈಡರ್ಸು ಈ ಒಂದು ವಿಚಾರ ಗೊತ್ತಿರಲ್ವ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಏನಕ್ಕಪ್ಪ ಅಂದರೆ ಗೊತ್ತಿಲ್ಲದಿರೋರಿಗೆ ತಿಳಿಸೋದೇ ನಮ್ಮ ಒಂದು ಜವಾಬ್ದಾರಿ. ಸೊ ಅಲ್ವಾ, ಸೊ ನಿಮಗೆ ತಿಳ್ಕೊಂಡೇನು ಪ್ರಯೋಜನ, ಬೇರೆಯವ್ರಿಗೆ ಇನ್ನೊಬ್ರಿಗೆ ಹೇಳ್ಕೊಟ್ಟು ಅವ್ರಿಗೂ ತಿಳಿಸಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಬಾಯ್, ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್, ನನ್ನ ಹೆಸರು ಸುಧಾಕರ್ ಅಂತ. ಬೈಕ್ ಇನೋವೇಷನ್ ಸೈಕಲ್ ಸ್ಟೋರಿಂದ ಮಾತಾಡ್ತಾ ಇದ್ದೀನಿ. ಇದು ಬಸವೇಶ್ವರ ಬ್ರಾಂಚ್. ಇದು ನಮ್ಮ ಹತ್ರ ಸ್ವಿಚ್ ಎಲೆಕ್ಟ್ರಿಕ್ ಬೈಕು ವಿತ್ ಫೋಲ್ಡಬಲ್. ದೆನ್ ಇದು ಗೋ ಸ್ಪೋರ್ಟ್ಸ್ ಅಂತ ಎಲೆಕ್ಟ್ರಿಕ್ ಈ ಬೈಕು. ದೆನ್ ಈ ಮೋಟರ್. ದೆನ್ ಟಾಟಾ ಕಂಪ್ನಿ ಸ್ಟ್ರೈಡರ್ ಬ್ರ್ಯಾಂಡ್ ಈ ಬೈಕು. ದೆನ್ ಸ್ವಿಚ್, ಇದು ಸ್ವಿಚ್ ಸ್ವಲ್ಪ ಹೈಯರ್ ವರ್ಷನ್ ಇದು ವಿತ್ ಫೋಲ್ಡಿಂಗ್. ಅಲ್ಲಿ ನೋಡಿದ್ದು ಫೋಲ್ಡಿಂಗ್, ಇದು ವಿತೌಟ್ ಫೋಲ್ಡಿಂಗ್. ಹಾಯ್ ಸರ್, ನಮ್ಮ ಹತ್ರ ಆಲ್ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆ್ಯಂಡ್ ಗೇರ್ ಸೈಕಲ್ಸ್, ಈ ಬೈಕ್ಸ್ ಸರ್ವಿಸ್ ಮಾಡಿಕೊಡ್ತೀವಿ. ದೆನ್ ನಮ್ಮದು ಡೋರ್ ಸ್ಟೆಪ್ ಸರ್ವಿಸು ಇದೆ ಫುಲ್ ಬೆಂಗಳೂರು.